ಈಗ ನಂಬರ್ ಟೆಸ್ಟ್ ಮೇಲೆ ಸೊ ಬ್ಯಾಂಕಿಂಗ್, SSC, ರೈಲ್ವೆ ಇತರೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಎಕ್ಸಾಮ್ ಅನ್ನ ಬರೆದ್ರೆ ಇದ್ರ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ಇದನ್ನು ನೋಡೋದಾದ್ರೆ ಟೈಪ್ 5 ದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಅನ್ನ ಇಲ್ಲಿ ಕೇಳ್ತಾ ಇರೋದನ್ನ ನಾವು ನೋಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಮಿಡಲ್ ಡಿಜಿಟ್ ಆಫ್ ದ ಥರ್ಡ್ ನಂಬರ್ ಆಫ್ಟರ್ ದ ಫಾಲೋಯಿಂಗ್ ನಂಬರ್ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ಟರ್ ರಿವರ್ಸಿಂಗ್ ದ ಪೊಸಿಷನ್ ಆಫ್ ದ ಡಿಜಿಟ್ಸ್ ವಿತ್ ಇನ್ ದ ಈಚ್ ನಂಬರ್. ಏನಂತ ಕೊಟ್ರ ನೋಡ್ರಿ, ಇಲ್ಲಿ ಆಲ್ರೆಡಿ ಗ್ರೂಪ್ ಆಫ್ ನಂಬರ್ಸ್ ಅನ್ನು ಕೊಟ್ಟಿರ್ತಾರೆ. ಈಗ ಅವ್ರು ಏನ್ ಕೊಟ್ರ, ಇವೆಲ್ಲ ಗ್ರೂಪ್ ಆಫ್ ನಂಬರ್ಸ್ ಅದಾವ ಇಲ್ಲಿ ಒಂದಿಷ್ಟು, ರೈಟ್ ರೀ. ಈ ಗ್ರೂಪ್ ಆಫ್ ನಂಬರ್ಸ್ ಏನ್ ಮಾಡಂತ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಮಿಡಲ್ ಡಿಜಿಟ್ ಆಫ್ ದ ಥರ್ಡ್ ನಂಬರ್. ಥರ್ಡ್ ನಂಬರ್ ಮಿಡಲ್ ಡಿಜಿಟ್ ಯಾವುದು ಅಂತ ಕೇಳ. ಏನಾಗಿರ್ಬೇಕು ಅದು, ಆಫ್ಟರ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಒಳಗೆ ಇದನ್ನ ಅರೇಂಜ್ಮೆಂಟ್ ಮಾಡಬೇಕು. ಆಫ್ಟರ್ ರಿವರ್ಸಿಂಗ್ ದ ಪೊಸಿಷನ್ ಆಫ್ ದ ಡಿಜಿಟ್ಸ್ ವಿತ್ ಇನ್ ಈಚ್ ನಂಬರ್ ಅಂತ ಹೇಳ. ಅಂದ್ರೆ ಏನ್ ಮಾಡ್ಬೇಕು, ಈಚ್ ನಂಬರ್ ಅನ್ನ ರಿವರ್ಸಿಂಗ್ ಆರ್ಡರ್ ಒಳಗೆ ಬರೆದ್ರೆ 645 ಇದ್ದು ಏನಾಗ್ತದ್ರಿ 546 ಆಗ್ತದ. ರಿವರ್ಸ್ 869 ಇದ್ದಿದ್ದು 968 ಆಗ್ತದ. 458 ಇದ್ದಿದ್ದು 854 ಆಗ್ತದ. 347 ಇದ್ದಿದ್ದು 743 ಆಗ್ತದ. 981 ಇದ್ದಿದ್ದು 189 ಆಗ್ತದ. 792 ಇದ್ದಿದ್ದು 297 ಆಗ್ತದೆ. ಇದೇನ್ ಮಾಡಿದ್ರಿ, ರಿವರ್ಸ್ ಆರ್ಡರ್ ಒಳಗೆ ಬರದ್ರಿ. ಮತ್ತೇನ್ ಮಾಡಂತ ಯಾರವರು, ಅಂಡ್ ಅರೇಂಜ್ ಇನ್ ಡಿಸೆಂಡಿಂಗ್ ಆರ್ಡರ್. ಇದನ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ವಿ ಅಂತಂದ್ರೆ ನೋಡ್ರಿ, ಫಸ್ಟ್ ಯಾವ್ದು ಬರ್ತದೆ ನಮ್ದು 968 ಇದು 1 ಬರ್ತದ. 968 ಎಲ್ಲ ಬರ್ಕೋದ್ರೆ ಟೈಮ್ ವೇಸ್ಟ್ ಆಗ್ತದ. ನೀವು ಡೈರೆಕ್ಟ್ ಆಮೇಲೆ ಮಾಡ್ಬೋದು, ಬಟ್ ಆದ್ರೂ ನಾವೀಗ ಬರೆಯೋಣ ಅಂತ. ಇದು ಕೊಟ್ಟಿರ್ತಕ್ಕಂಥ ನಂಬರ್, ಇದು 1ನೇ ಸಲ ಇದನ್ನ ಚೇಂಜ್ ಮಾಡೋದು, ನೆಕ್ಸ್ಟ್ ಅದನ್ನ ಈ ತರ ಬರೀರಿ ಅಂತ ಹೇಳ. 854 ಆಗ್ತದ, ದೆನ್ 743 ಆಗ್ತದ, ದೆನ್ 546 ಆಗ್ತದ, ದೆನ್ 297 ಆಗ್ತದ, 189 ಆಗ್ತದ. ಇದ್ರೊಳಗೆ ಏನ್ ಮಾಡಂತ ಹೇಳೋ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಮಿಡಲ್ ಡಿಜಿಟ್ ಆಫ್ ದ ಥರ್ಡ್ ನಂಬರ್. ಥರ್ಡ್ ನಂಬರ್ ಮಿಡಲ್ ಡಿಜಿಟ್ ಯಾವ್ದು ನೋಡ್ರಿ, ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಇದು ಥರ್ಡ್ ನಂಬರ್. ಥರ್ಡ್ ನಂಬರ್ ಒಳಗೆ ಮಿಡಲ್ ಡಿಜಿಟ್ ಯಾವ್ದ್ರಿ 4 ಅದ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಲ್ಲಿ 4 ಅಂತ ಹೇಳ್ಬೋದು. ನೀವು ಆಸ್ ಪರ್ ಕಂಡೀಷನ್ ಪ್ರಕಾರ ಕೊಟ್ಟಿರ್ತಕ್ಕಂಥ ಗ್ರೂಪ್ ಆಫ್ ನಂಬರ್ಸ್ ಅನ್ನ ಚೇಂಜ್ ಮಾಡಿ ನೀವು ಅದನ್ನ ಆನ್ಸರ್ ಮಾಡಬೇಕು. ಫಸ್ಟ್ ಏನ್ ಮಾಡುತ್ತೆ, ಥರ್ಡ್ ಡಿಜಿಟ್ ಮಿಡಲ್ ನಂಬರ್ ಕೇಳ್ಯಾರ, ಅದಕ್ಕಿಂತ ಮೊದ್ಲು ಏನ್ ಮಾಡ್ಬೇಕು, ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರಬೇಕು. ಅದಕ್ಕಿಂತ ಮೊದ್ಲು ಏನ್ ಮಾಡ್ಬೇಕು, ರಿವರ್ಸ್ ಆರ್ಡರ್ ಒಳಗೆ ಬರೋದು, ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೋದು. ಅವಾಗ ಥರ್ಡ್ ನಂಬರ್ದು ಮಿಡಲ್ ಡಿಜಿಟ್ ಯಾವ್ದು ನೋಡ್ಬೇಕು ನೀವು, ಸರಿನಾ. ಇನ್ನೊಂದು ಕ್ವಶನ್, ದ ಫಾಲೋಯಿಂಗ್ ನಂಬರ್ಸ್ ಆರ್ ರಿಟರ್ನ್ ಆಫ್ಟರ್ ಸಬ್ಸ್ಟ್ರಾಕ್ಟಿಂಗ್ 2 ಫ್ರಮ್ ದ ಮಿಡಲ್ ಡಿಜಿಟ್ ಆಫ್ ಈಚ್ ನಂಬರ್ and then arranged in descending order. What will be the middle digit of the newly formed fourth number from the top ಅಂತ ಕೇಳ. ಏನ್ ಮಾಡಂತಾರೆ, the following numbers are rewritten after subtracting 2 from the middle digit of each number. ನೋಡ್ರಿ, ಎಲ್ಲದರೊಳಗೆ ಏನ್ ಮಾಡ್ರಿ, ಮಿಡಲ್ ಡಿಜಿಟ್ ಒಳಗೆ 2 ಸಬ್ಸ್ಟ್ರಾಕ್ಟ್ ಮಾಡ್ರಿ ಅಂತ ಹೇಳ. ಸೊ 2 ಸಬ್ಸ್ಟ್ರಾಕ್ಟ್ ಮಾಡ್ರಿ ಅಂದ್ರೆ 538 ಅದ. ಇದು -2 ಮಾಡಿದ್ರೆ 8 ಆಗ್ತದೆ, ಇದಕ್ಕೆ 518 ಆಗ್ತದೆ. 642 -2 ಮಾಡಿದ್ವಿ ಅಂದ್ರೆ ಸೊ 622 ಆಗ್ತದೆ. ಇದಕ್ಕೆ -2 ಮಾಡಿದ್ವಿ ಅಂದ್ರೆ 736 ಆಗ್ತದೆ. ಇದಕ್ಕೆ -2 ಮಾಡಿದ್ವಿ ಅಂದ್ರೆ 943 ಆಗ್ತದೆ. ಸೊ 387 ಅದಲ್ಲ 367 ಆಗ್ತದೆ. ದೆನ್ 574 ಇದ್ದಿದ್ದು 554 ಆಗ್ತದೆ. 791 ಇದ್ದಿದ್ದು 771 ಆಗ್ತದೆ. ಸೊ ಈ ತರ ಏನ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ ನೋಡಿ, ಸಬ್ಸ್ಟ್ರಾಕ್ಟಿಂಗ್ ಫ್ರಮ್ ದ ಮಿಡಲ್ ಡಿಜಿಟ್ ಆಫ್ ಈಚ್ ನಂಬರ್ ಅಂಡ್ ದೆನ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಇದನ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ವಿ ಅಂದ್ರೆ ವಾಟ್ ವಿಲ್ ಬಿ ದ ಮಿಡಲ್ ಡಿಜಿಟ್ ಆಫ್ ದ ನ್ಯೂಲಿ ಫಾರ್ಮ್ಡ್ ಫೋರ್ತ್ ನಂಬರ್ ಫ್ರಮ್ ದ ಟಾಪ್. ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಬರೋದ್ ನಂಬರ್ ಯಾವ್ದು ನೋಡ್ರಿ, ಹೈಯೆಸ್ಟ್ ನಂಬರ್ ಯಾವ್ದು ಇಲ್ಲಿ, ಇದು ಫಸ್ಟ್ ಬರ್ತದ. ನೆಕ್ಸ್ಟ್ 771 ಇದು ಸೆಕೆಂಡ್ ಬರ್ತದ, ರೈಟ್ ರೀ. ದೆನ್ ಇದು 731 ಇದು ಥರ್ಡ್ ಬರ್ತದ. ದೆನ್ ಫೋರ್ತ್ ಪ್ಲೇಸ್ ಒಳಗೆ ಬರೋದು ಯಾವ್ದು 622 ಅದ, ಇದು ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತದ ನಮ್ಗೆ. ಅವ್ರು ಏನ್ ಕೇಳಿ ನಿಮ್ಗೆ ಮಿಡಲ್ ಡಿಜಿಟ್ ಆಫ್ ನ್ಯೂಲಿ ಫಾರ್ಮ್ ಫೋರ್ತ್ ನಂಬರ್. ನ್ಯೂಲಿ ಫಾರ್ಮ್ ಒಳಗೆ ಮಿಡಲ್ ಡಿಜಿಟ್ ಯಾವ್ದು 2 ಅದ. ಇದರ 2 ಎಲ್ಲಿ ಇಲ್ಲ ಆಪ್ಷನ್, ಅದಕ್ಕೆ ನಿಮ್ ಆನ್ಸರ್ ಯಾವ್ದಾಗ್ತದೆ, ನನ್ ಆಫ್ ದೀಸ್ ಆಗ್ತದೆ, ರೈಟ್ ರೀ.
ಓಕೆ, ನೆಕ್ಸ್ಟ್ ಇನ್ನೊಂದು ನಾವು ಕ್ವಶನ್ ನೋಡೋದಾದ್ರೆ ನೋಡ್ರಿ, ಇಫ್ 3 is added to the middle digit of the following numbers and then the position of the digits are reversed. ನೋಡ್ರಿ ಮೊದಲು ಏನ್ ಮಾಡಂತಾರ, 3 is added to the middle digit of the following number. If 3 is added to the middle digit of the following numbers and then the position of the digits are reversed. ಮೊದಲು ಏನ್ ಮಾಡ್ರಿ, 3 ಅನ್ನ ಮಿಡಲ್ ಡಿಜಿಟ್ ಗೆ ಆಡ್ ಮಾಡ್ರಿ, ಆಮೇಲೆ ಎಲ್ಲಾ ಪೊಸಿಷನ್ ರಿವರ್ಸ್ ಮಾಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಲಾಸ್ಟ್ ಡಿಜಿಟ್ ಆಫ್ ದ ಮಿಡಲ್ ನಂಬರ್ ಆಫ್ಟರ್ ದೇ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿ. ಸೊ ಫಸ್ಟ್ ಏನ್ ಮಾಡೋಣ ಈಗ, if 3 is added to the middle digit of the following number and then the position of the following number. ನೋಡ್ರಿ 3 is added to the middle digit of the following number ಅಂದ್ರೆ ಇಲ್ಲಿ 7 ಅದ, ಈ ನಂಬರ್ಗೆ +3 ಆಡ್ ಮಾಡ್ರಿ, ಎಷ್ಟಾಯ್ತು ಇದು 550 ಆಯ್ತು. 305 ಅದ, 305 ಅದ, 310 ಆಯ್ತು. 564 ಅದ, 3 ಆಡ್ ಮಾಡ್ರಿ 567 ಆಯ್ತು. 249 ಅದ, 252 ಆಯ್ತು. ನೋಡ್ರಿ 3 is added to the middle digit of the following number. ಸಾರಿ, ಇದೇನಂತ ಮಾಡಂತ ಹೇಳ ಅವರು, ಮಿಡಲ್ ಡಿಜಿಟ್ ಆಡ್ ಮಾಡಂತ ಹೇಳ. ಮಿಡಲ್ ಡಿಜಿಟ್ ನಾವು ಇದನ್ನ ಆಡ್ ಮಾಡ್ತೀವಿ ಅಂತಂದ್ರೆ, ಸಾರಿ ನೋಡ್ರಿ 5 ಕ್ವಶನ್ ಅನ್ನ ಕೇರ್ಫುಲ್ ಆಗಿ ನೋಡೋಣ. ಇಫ್ 3 is added to the middle digit of the following number. ನೋಡ್ರಿ ಅದನ್ನ ಓದಿದ್ರೆ ಓನ್ಲಿ ನಂಬರ್ ಅಂತ ಮಾಡಿದ್ವಿ ಅಂದ್ರೆ 547 ಗೆ ಆಡ್ ಮಾಡ್ತೀವಿ. ಸೊ ಮಿಡಲ್ ಡಿಜಿಟ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ಹೇಳಿ 547 ಅಂತಂದ್ರೆ 577. 305 ಇದು ಏನಾಗ್ತದೆ, ಇದು 335. ದೆನ್ ಇದು 594. ದೆನ್ ಇದು 279. ಎಲ್ಲಕ್ಕ +3 ಮಾಡೋದು ಮಿಡಲ್ ಡಿಜಿಟಿಗೆ, ರೈಟ್. ಇದಕ್ಕೂ +3 ಮಾಡಿ, ಇದನ್ನು +3 ಮಾಡಿ, ಇದಕ್ಕೂ +3 ಮಾಡಿ. ಸೊ 931 ಇದ್ದಿದ್ದು 961 ಆಯ್ತು. 164 ಇದ್ದಿದ್ದು 194 ಆಯ್ತು. 161 ಇದ್ದಿದ್ದು 191 ಆಯ್ತು. ಏನ್ ಮಾಡಂತ ನೋಡ್ರಿ, digits are following numbers are and then the position of the digits are reversed. Which of the following will be the last digit? ನೋಡ್ರಿ ಇದನ್ನೇನ್ ಮಾಡ್ರಿ, ಎಲ್ಲಾ ಪೊಸಿಷನ್ ಗಳನ್ನ ಡಿಜಿಟ್ ಗಳನ್ನ ರಿವರ್ಸ್ ಮಾಡ್ರಿ ಅಂತ ಹೇಳಿ. ಡಿಜಿಟ್ಸ್ ನೋಡ್ರಿ ಫಾಲೋಯಿಂಗ್ ನಂಬರ್ಸ್ ಅಂಡ್ ದೆನ್ ದ ಪೊಸಿಷನ್ ಆಫ್ ದ ಡಿಜಿಟ್ಸ್ ಆರ್ ರಿವರ್ಸ್ಡ್. ಡಿಜಿಟ್ ಗಳನ್ನ ರಿವರ್ಸ್ ಆರ್ಡರ್ ಒಳಗೆ ಮಾಡೋದು. 577 ಇದ್ದಿದ್ದು 775, 335 ಇದ್ದಿದ್ದು 533, 594 ಇದ್ದಿದ್ದು 495, 279 ಇದ್ದಿದ್ದು 972 ಆಯ್ತು. ದೆನ್ 961 ಇದ್ದಿದ್ದು 169 ಆಯ್ತು. 194 ಇದ್ದಿದ್ದು 491 ಆಯ್ತು. 191 ಇದ್ದಿದ್ದು 191 ಆಯ್ತು. ಈಗ ಏನ್ ಮಾಡಂತ ಹೇಳ್ಯಾರ, ಫಾಲೋಯಿಂಗ್ ವಿಲ್ ಬಿ ದ ಲಾಸ್ಟ್ ಡಿಜಿಟ್ ಆಫ್ ದ ಮಿಡಲ್ ನಂಬರ್ ಆಫ್ಟರ್ ದೇ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಆಫ್ಟರ್ ದೇ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಹೈಯೆಸ್ಟ್ ನಂಬರ್ ಯಾವ್ದಿಲ್ಲಿ 1, ಫಸ್ಟ್ 972. ಅದಾದ ನಂತರ 775 ಸೆಕೆಂಡ್ ನಂಬರ್. ಅದಾದ ನಂತರ ಟೋಟಲ್ ನಂಬರ್ ಎಷ್ಟು ಅದಾವ ನೀವು 7 ಅದಾವ ಅಂದ್ರೆ 4th ಪ್ಲೇಸ್ ಒಳಗಿರುವಂತ ನಂಬರ್ ನೋಡ್ಬೇಕು ನೀವು. ಅದ ನೆಕ್ಸ್ಟ್ ಥರ್ಡ್ ನಂಬರ್ ಯಾವ್ದು ಬರ್ತದೆ ನೋಡ್ರಿ 533. ನೆಕ್ಸ್ಟ್ 491 ಅದ 495 ಅದ, ಯಾವ್ದು ಬರ್ಬೇಕು 4th ಪ್ಲೇಸ್ ಒಳಗ, ಇದು 495 ಬರ್ತದೆ. ಅಂದ್ರೆ ಫಸ್ಟ್ ಇದು ಬರ್ತದೆ, ಸೆಕೆಂಡ್ ಬರ್ತದೆ, ಥರ್ಡ್ ಬರ್ತದೆ, 4th ಬರ್ತದೆ, ಉಳಿದಿದ್ 3 ಲಾಸ್ಟಿಗೆ ಬರ್ತಾವ. ಅಂದ್ರೆ ಮಿಡಲ್ ನಂಬರ್ ಯಾವ್ದಾಯ್ತು 495 ಆಯ್ತು. ಇದ್ರದ್ದು ಏನ್ ಕೇಳಾರ ಅವರು, ಲಾಸ್ಟ್ ಡಿಜಿಟ್ ಆಫ್ ದ ಮಿಡಲ್ ನಂಬರ್ ಆಫ್ಟರ್ ದೇ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಆಫ್ಟರ್ ದೇ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಒಳಗ ಲಾಸ್ಟ್ ಡಿಜಿಟ್ ಯಾವ್ದು ನೋಡ್ರಿ 4th ಪ್ಲೇಸ್ ಅಲ್ಲಿ ಬರುವಂತ ನಂಬರ್ದು. ಇದ್ರ 4th ಪ್ಲೇಸ್ ಅಲ್ಲ, ಡಿಸೆಂಡಿಂಗ್ ಆರ್ಡರ್ ಒಳಗೆ 4th ಪ್ಲೇಸ್ ಬರೋದ್ರೆ ಇದು ಫಸ್ಟ್, ಇದು ಸೆಕೆಂಡ್, ಥರ್ಡ್, 4th. ಸೊ ಆನ್ಸರ್ ಯಾವ್ದಾಯ್ತು ನಿಮ್ದಿಲ್ಲಿ 5 ಆಯ್ತು, ರೈಟ್ ರೀ. ಇದೇ ತರ ನಾವು ಇನ್ನೊಂದಿಷ್ಟು ಕ್ವಶನ್ ನೋಡೋದಾದ್ರೆ ನೋಡ್ರಿ
If the given numbers are arranged in descending order based on the sum of the digits of each number, which one will be the middle digit ಅಂತ ಕೇಳ. ಸೊ ಏನ್ ಮಾಡೋದು ನೋಡಿ, ಕ್ವಶನ್ ಏನದು ಇದು, ಇಫ್ ದ ಗಿವನ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ದ ಡಿಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಈಚ್ ನಂಬರ್. ನೋಡ್ರಿ ಇವೆಲ್ಲಾ ಡಿಜಿಟ್ ಗಳ ಸಮ್ ಮಾಡಿದ್ರೆ ಏನಾಗೋದು ನೋಡ್ರಿ, 853 ಅಂದ್ರೆ ಇದು 16 ಆಯ್ತು, 395 ಅಂದ್ರೆ 395 ಅಂದ್ರೆ ಎಷ್ಟಾಯ್ತು ನೋಡ್ರಿ, ಇದು 14 17 ಆಯ್ತು. ದೆನ್ 486 ಇದ್ದಿದ್ದು 18 ಆಯ್ತು, 289 ಇದ್ದಿದ್ದು 15 ಆಯ್ತು, 497 ಇದ್ದಿದ್ದು 20 ಆಯ್ತು, 766 ಇದ್ದಿದ್ದು 19 ಆಯ್ತು, 914 ಇದ್ದಿದ್ದು 14 ಆಯ್ತು. ಏನ್ ಮಾಡಂತಾರೆ ಅವರು, ಸಮ್ ಆಫ್ ದ ಡಿಜಿಟ್ಸ್ ಆಫ್ ಈಚ್ ನಂಬರ್ ವಿಚ್ ಒನ್ ವಿಲ್ ಬಿ ದ ಮಿಡಲ್. ನೋಡ್ರಿ, ಇಫ್ ದ ಗಿವನ್ ನಂಬರ್ಸ್ ಆರ್ ಅರೇಂಜ್ ಇನ್ ಡಿಸೆಂಡಿಂಗ್ ಆರ್ಡರ್, ಇದನ್ನೆಲ್ಲ ಸಮ್ ಮಾಡಿದೀವಿ. ಇದನ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ನಾವು ಅರೇಂಜ್ಮೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಬರ್ತದೆ ನಮ್ದು 20 ಬರ್ತದೆ, ದೆನ್ 19 ಬರ್ತದೆ, ನೆಕ್ಸ್ಟ್ ಆಮೇಲೆ 18 ಬರ್ತದೆ, 17 ಬರ್ತದೆ, 16 ಬರ್ತದೆ, 15 ಬರ್ತದೆ, 14 ಬರ್ತದೆ. ಮಿಡಲ್ ಡಿಜಿಟ್ ಯಾವ್ದು ಅಂತ ಕೇಳೋ. ದೆನ್ numbers arranged in descending order based on the sum of the digits of each number, which one will be the middle digit, which one will be the middle, which one will be the middle ಅಂದಾಗ 17 ನಮ್ದು ಮಿಡಲ್ ಆಗ್ತದೆ. 17 ಮಿಡಲ್ ಅಂತ ಅಂದ್ರೆ 17th ನಂಬರ್ ಯಾವ್ದು ನೋಡ್ರಿ, 17 ಬರುವಂತ ನಂಬರ್ದು ವ್ಯಾಲ್ಯೂ ಯಾವ್ದು ನೋಡ್ರಿ, 249 ಎಷ್ಟು ಬಂದದ ಇದು 17 ಇಲ್ಲದ್ರೆ ಇದು 395 ಏನಾಗಿದೆ 17 ಬಂದದಲ್ಲಿ. ಸೊ ಇದು ಮಿಡಲ್ ಬರ್ತದೆ. ಸೊ ದೇರ್ ಫಾರ್ ಆನ್ಸರ್ ಇಂದ ಏನಾಯ್ತು 395 ಆಯ್ತು. ಸೊ ಈ ತರ ನಾವೇನ್ ನೋಡ್ಬೋದು ಅಂದ್ರೆ ಈ ಕಂಡೀಷನ್ ಮೇಲೆ ಬರುವಂತ ನಂಬರ್ಸ್ ನೋಡ್ಬೋದು. ಕೆಲವೊಂದ್ಸಲ ಏನ್ ಮಾಡಿರ್ತಾರೆ ಅಂದ್ರೆ ಇದ್ರೊಳಗ ಒಂದೇ ಸಿರೀಸ್ ಅನ್ನ ಮ್ಯಾಲ್ ಕೊಟ್ಟು 5 ಡಿಫ್ರೆಂಟ್ ನಂಬರ್ಸ್ ಅನ್ನ ಕೇಳ್ತಾರೆ. ಇಲ್ಲ ಅದ ನೋಡ್ರಿ, ಇಫ್ ಇನ್ ಈಚ್ ನಂಬರ್ ದ ಪೊಸಿಷನ್ ಆಫ್ ದ ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್, ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್ ನಂಬರ್. ಏನ್ ಕೇಳ ನೋಡ್ರಿ, ಒಂದೇ ಗ್ರೂಪ್ ಆಫ್ 5 ನಂಬರ್ ಕೊಟ್ಟಿರ್ತಾರೆ, ಅದ್ರೊಳಗೆ ಇಲ್ಲಿ ಕಂಡೀಷನ್ ಕೊಟ್ಟಿರ್ತಾರೆ. ಫಸ್ಟ್ ಕ್ವಶನ್ ಏನ್ ಕೇಳ, ಇಫ್ ಇನ್ ದ ನಂಬರ್ 6th ಟೈಪ್ ಇದು, ಇಫ್ ಇನ್ ದ ನಂಬರ್ ದ ಪೊಸಿಷನ್ ಆಫ್ ದ ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್. ನೋಡ್ರಿ ಇವೆರಡು ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೆ ಏನಾಗ್ಬೋದು, ಇದು 378 ಆಗ್ತದೆ, ಇದು 945 ಆಗ್ತದೆ, ಇದು 239 ಆಗ್ತದೆ, ಇದು 563 ಆಗ್ತದೆ, ಇದು 489 ಆಗ್ತದೆ. ಈಗ ಮಾಡಿ ಇಂಟರ್ಚೇಂಜ್, ವಿಚ್ ನಂಬರ್ ವಿಲ್ ಬಿ ದ ಸ್ಮಾಲೆಸ್ಟ್ ನಂಬರ್. ಸ್ಮಾಲೆಸ್ಟ್ ನಂಬರ್ ಇದ್ರಾಗ ಯಾವ್ದು ರೀ 239 ಆಗ್ತದೆ. 239 ಇಲ್ಲಿ ಆಪ್ಷನ್ ಇರುದಿಲ್ಲ, ಇದ್ರದ್ದು ಒರಿಜಿನಲ್ ಗ್ರೂಪ್ ಆಫ್ ನಂಬರ್ ಏನಿರ್ತಲ್ಲ ಅದು ನಿಮ್ದು ಏನಾಗಿರ್ತದೆ ಅಂದ್ರೆ ಆಪ್ಷನ್ ಆಗಿರ್ತದೆ. 329 ಇಲ್ಲ ನೋಡ್ರಿ ಆಪ್ಷನ್, ಇದು 329 ಇಷ್ಟಿದು. ಇಂಥ ಕ್ವಶನ್ ಬಂದಾಗ ಇದು ಸಿರೀಸ್ ಮ್ಯಾಲ್ ಕೊಟ್ಟಿರ್ತಾರ ಅವರು, ಕೆಳಗಿಲ್ಲ 5 ಕ್ವಶನ್ ಕೇಳಿರ್ತಾರೆ. 5 ಕ್ವಶನ್ ಅಂದ್ರೆ 5 ಮಾರ್ಕ್ಸ್ ನಮ್ಗೆ ಇದು ಗ್ರೂಪ್ ಆಫ್ ಕ್ವಶನ್ಸ್. ಇದು ಬ್ಯಾಂಕ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರೈಟಿ, ಬ್ಯಾಂಕ್ ಅಂಡ್ SSC ಎಕ್ಸಾಮ್ಗಳಿಗೆ. ನೆಕ್ಸ್ಟ್ ಇದೇ ಕ್ವಶನ್ ಮತ್ತೆ ಚೇಂಜ್ ಮಾಡಿ ಕೇಳಿದ್ರ ನೋಡ್ರಿ, ಇಫ್ ಒನ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಲಾಸ್ಟ್ ಡಿಜಿಟ್ as well as the first digit and then the second and third digits are interchanged, which number will be the second if arranged in ascending order. ನೋಡ್ರಿ ಹೆಂಗ್ ಕೇಳಾರ ಇಲ್ಲಿ, if one is subtracted from the last digit as well as the first digit, ಇದಕ್ಕೂ -1 ಮಾಡಬೇಕು, ಇದಕ್ಕೂ -1 ಮಾಡೋದು, ಇದಕ್ಕೂ -1 ಮಾಡೋದು. ಏನಾಗ್ತಾರೆ ಇದು 637. ನೋಡ್ರಿ, if one is subtracted from the last digit as well as the first digit and then the second and third digits are interchanged. ಆಮೇಲೆ ಇದನ್ನ ಏನ್ ಮಾಡೋದು, ಸೆಕೆಂಡ್ ಅಂಡ್ ಥರ್ಡ್ ಡಿಜಿಟ್ ಅನ್ನ ಇಂಟರ್ಚೇಂಜ್ ಮಾಡೋದು. 637 ಅದಲ್ರಿ, ಇದು 673 ಆಯ್ತು. ಇದು ಇಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಇದ್ರದ್ದು ಏನಾಗ್ತದೆ ನೋಡ್ರಿ, 495 ಇದು, ಇದಕ್ಕೂ -1 ಮಾಡ್ರಿ, ಇದಕ್ಕೂ -1 ಮಾಡ್ರಿ, ಅಂದ್ರೆ 394 ಆಯ್ತು. ಇದನ್ನ ಎರಡು ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೆ 349 ಆಯ್ತು. ಸೊ 329 ಅದ, ಇದೇನಾಗ್ತದ್ರಿ 228 ಆಯ್ತು. ಇದು 282 ಮಾಡಿದೀವಿ. ಸೊ ಇಲ್ಲಿ ಒಂದು ಮೈನಸ್ ಮಾಡ್ರಿ, ಇದಕ್ಕೂ ಒಂದು -1 ಮಾಡ್ರಿ, ಅಂದ್ರೆ 552 ಆಯ್ತು. ಸೊ ಇದನ್ನ ಸೆಕೆಂಡ್ ಅಂಡ್ ಥರ್ಡ್ ಇಂಟರ್ಚೇಂಜ್ ಮಾಡಿದೀವಿ ಅಂದ್ರೆ 525 ಆಯ್ತು.
ಇದು -1 ಇದಕ್ಕೂ -1 ಮಾಡಿದ್ರೆ 748 ಆಯ್ತು. ಇವೆರಡು ಇಂಟರ್ಚೇಂಜ್ ಮಾಡಿದ್ರೆ 784 ಆಯ್ತು. ಈಗ ಹೇಳೋರು ವಿಚ್ ನಂಬರ್ ವಿಲ್ ಬಿ ದ ಸೆಕೆಂಡ್ ಇಫ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಒಳಗೆ ಅಂದ್ರೆ ಸ್ಮಾಲ್ ಟು ಬಿಗ್ ವರೆಗೆ ಹೋಗ್ಬೇಕು ನೀವು. ಸ್ಮಾಲೆಸ್ಟ್ ನಂಬರ್ ಯಾವ್ದಿಲ್ಲಿ 289 ಅದು. ಹೈಯೆಸ್ಟ್ ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಯಾವ್ದ್ರಿ 349 ಅದು. ಈ 349 ಯಾವ ಆರ್ಡರ್ ಒಳಗೆ ಜೋಡ್ಸಂತ ಯಾರು ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡ್ಸಂತ ಇದು ಲಕ್ಷ ಕೊಡ್ಬೇಕು ನೀವು. ಸೆಕೆಂಡ್ ಅಂದ್ರೆ 349 ಅಂದ್ರೆ ಇದ್ರ ನಂಬರ್ ಆಯ್ತು. ಇದ್ರದ್ದು ಒರಿಜಿನಲ್ ನಂಬರ್ ಏನಿದೆ 495 ಇದೆ. ಆಪ್ಷನ್ ಯಾವ್ದಾಯ್ತು ನಿಮ್ದಲ್ಲಿ 495 ಆಯ್ತು. ಈ ತರ ಸೆಕೆಂಡ್ ಕ್ವಶನ್ ಇದೇ ಸೀರೀಸ್ ಮೇಲೆ ಸೆಕೆಂಡ್ ಕ್ವಶನ್ ಅನ್ನು ಕೇಳಬೇಕು. ಇನ್ನೊಂದು ನಾವು ನೋಡೋದಾದ್ರೆ ಇಫ್ ದ ಪೊಸಿಷನ್ ಆಫ್ ದ ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಥರ್ಡ್ ದೇ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ಸ್ ಇಂಟರ್ಚೇಂಜ್ ಮಾಡೋದು ಅಂತಂದ್ರೆ ನಂಬರ್ ಇಲ್ಲಿ ಕೊಟ್ಟಿದ್ರಲ್ರಿ ವಿಚ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ನೋಡಿ ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ ಇಂಟರ್ಚೇಂಜ್ ಮಾಡೋದಾದ್ರೆ ಇಲ್ಲಿ ಬಿಡಿಸೋಣ ಇದನ್ನು. ಅದೇ ಕ್ವಶನ್ ಇಲ್ಲಿ ಬಿಡಿಸೋಣ. 378 ಆಯ್ತು, 945 ಆಯ್ತು, ಸೊ 239 ಆಯ್ತು, ದೆನ್ 563 ಆಯ್ತು, ದೆನ್ 489 ಆಯ್ತು. ಏನ್ ಕೇಳ ಕ್ವಶನ್ ನಿಮ್ಗವರು ಸೆಕೆಂಡ್ ಡಿಜಿಟ್ ಯಾವ್ದು ಅಂತ ಕೇಳ. ಇಫ್ ದೇ ಆರ್ ಅರೇಂಜ್ಡ್ ಇನ್ ಸೆಕೆಂಡ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಯಾವ್ದಾದ್ರಿ 945 ಅದು ರೈಟ್ ರೀ. ಕ್ವಶನ್ ಏನ್ ಕೇರ್ ನೋಡುವಂತ arranged in ascending which will be third if they are arranged in ascending order. ಅಸೆಂಡಿಂಗ್ ಆರ್ಡರ್ ಒಳಗೆ ಮಾಡಿದ್ರೆ ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದು ಬರ್ತಾವ ಅಂತ ಕೇಳ. ಇದು ಇನ್ನೊಂದು ಬರೀತೀವಿ ನೋಡ್ರಿ, ಅಲ್ಲಿ ನಂಬರ್ ಬರೋದಿಲ್ಲ ನಾವು ಅದ್ರ ಸಲುವಾಗಿ. 378, 945, ಸೊ 239, 563, ದೆನ್ 489. ಇದ್ರಾಗ ಫಸ್ಟ್ ಇದನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಬರೋದು ಯಾವ್ದು ನೋಡ್ರಿ 239 ಅದ. ಸೆಕೆಂಡ್ ಬರೋದು ಯಾವ್ದದ 378. ಇದು ಫಸ್ಟ್, ಇದು ಸೆಕೆಂಡ್, ದೆನ್ ಇದು ಥರ್ಡ್.